ನಮ್ಮ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಲೋ ನಮಸ್ತೆ. ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ. ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಫಸ್ಟು ಒಂದು ಪಾತ್ರೆಗೆ 4 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಬೇಕು. ಇದು ಆಯಿಲು ಬಿಸಿ ಆದ ನಂತರ ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣಕ್ಕೆ ಹಚ್ಚಿ ಇದಕ್ಕೆ ಹಾಕಬೇಕು. ಸ್ವಲ್ಪ ಇದು ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಜಸ್ಟ್ ಬಾಡಿದರೆ ಸಾಕು, ಜಾಸ್ತಿ ಏನು ಗೋಲ್ಡನ್ ಕಲರ್ ಬರುವಂತಹ ಅಗತ್ಯ ಇಲ್ಲ. ಇದಕ್ಕೆ ಈಗ ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಇದನ್ನ ಈಗ ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಇದಕ್ಕೆ ಸಾಲ್ಟ್ ರುಚಿಗೆ ತಕ್ಕಷ್ಟು, ಅಂದರೆ ಚಿಕನ್ ಸ್ವಲ್ಪ ಉಪ್ಪು ಹಿಡಿಬೇಕಲ್ವ, ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಚಿಕನ್ನ ಸ್ವಲ್ಪ ಫ್ರೈ ಮಾಡಬೇಕು. ಅದರಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಹೋಗುವವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋಕ್ಕೆ ಇಡಬೇಕು. ಈಗ ಸ್ವಲ್ಪ ಎಲ್ಲ ನೀಟಾಗಿ ಈಗ ಮಿಕ್ಸ್ ಆಗಿದೆ. ಈಗ ಮುಚ್ಚಳನ ಮುಚ್ಚಿ ಅದನ್ನ ಬೇಯುವಷ್ಟರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಈರುಳ್ಳಿ ಮತ್ತು 4 ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪೌಡರ್ನು ಮತ್ತು ನೀರು ಹಾಕ್ಕೊಂಡು ನುಣ್ಣಗೆ ಇಲ್ಲಿ ರುಬ್ಬಿ ತಂದಿದ್ದೇನೆ. ಇದು ಮಟನ್ ಸಾಂಬಾರು ಪುಡಿ ನಾವು ಮಾಡಿ ಆಲ್ರೆಡಿ ಶೇವ್ ಮಾಡಿ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ಕಾಯಿ ಮಸಾಲೆ ಕೂಡ ಮಾಡ್ಕೋಬೇಕು. ಅದಕ್ಕೆ ಒಂದು ಅರ್ಧ ಹೋಳಷ್ಟು ಕಾಯಿ ಮತ್ತು ಹುಚ್ಚೆಳ್ಳು ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ನಮ್ಮ ಮನೇಲಿ ನಾಟಿ ಕೋಳಿ ಸಾಂಬಾರು ಇದಕ್ಕೆಲ್ಲ ತುಂಬಾ ಯೂಸ್ ಮಾಡ್ತೀವಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲನೂ ಹಾಕಿ, ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಗಸಗಸೆ ಮತ್ತು ಹುರ್ಗಡ್ಲೆ, ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ ಹಾಕಿ ನೀರನ್ನು ಸೇರಿಸಿ ಚೆನ್ನಾಗಿ ಮಸಾಲೆನ ನುಣ್ಣಗೆ ರುಬ್ಕೊಂಡು ಇಲ್ಲಿ ತಂದಿದ್ದೇನೆ. ನೆಕ್ಸ್ಟ್ ಅಷ್ಟರಲ್ಲಿ ಇಲ್ಲಿ ಚಿಕನ್ನೆಲ್ಲ ನೀರೆಲ್ಲ ಅಬ್ಸರ್ವ್ ಆಗಿ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಇದನ್ನ ನಾವು ಅರಿಶಿನ ಈರುಳ್ಳಿ ಚಿಕನ್ ಅಂತ ಕರಿತೀವಿ. ಇದಕ್ಕೆ ಈಗ ಸಾಂಬಾರು ರುಬ್ಬಿದ್ವಲ್ಲ, ಆ ಸಾಂಬಾರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದಕ್ಕೆ ನೀರನ್ನ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ಇದನ್ನ ಚೆನ್ನಾಗಿ ಖಾರ ಎಲ್ಲ ಹಸಿ ವಾಸನೆ ಹೋಗಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಈಗ ಬೇಯಬೇಕು. ಅಲ್ಲಿವರೆಗೂ ಕೂಡ ಇದು ಸಾಂಬಾರು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈಗ ನಮಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಅಂದರೆ ಮಸಾಲೆ ಹಾಕಿದಾಗ ಗಟ್ಟಿಯಾಗುತ್ತೆ. ಈಗ ಅದು ಕುದಿಲಿಕ್ಕೆ ಒಂದು ಮುಚ್ಚಳನ ಮುಚ್ಚಿ ಅದನ್ನ ಕುದಿಲಿಕ್ಕೆ ಬಿಡೋಣ. ಈಗ ನೋಡಿ, ಒಂದು 10 to 15 ಮಿನಿಟ್ಸು ಇದು ಚೆನ್ನಾಗಿ ಕುದ್ದು ಚಿಕನ್ ಎಲ್ಲ ಬೆಂದಿದೆ. ಇವಾಗ ನೋಡಿ, ಸಾಂಬಾರೆಲ್ಲ ಹಸಿ ವಾಸನೆ ಹೋಗಿ ತುಂಬಾ ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಈಗ ಕಾಯಿ ಮಸಾಲೆನ ರುಬ್ಬಿದ್ವಲ್ಲ, ಇದಕ್ಕೆ ಈಗ ಚೆನ್ನಾಗಿ ಸೇರಿಸ್ಬೇಕು. ಈಗ ನೋಡಿ, ಈಗ ಚಿಕನ್ ಎಲ್ಲ ಬೆಂದು ಚೆನ್ನಾಗಿ ಇದೆಲ್ಲ ಬಿಟ್ಟಿದೆ. ಈಗ ಇದಕ್ಕೆ ಅದು ಸಾಂಬಾರು ಮಸಾಲೆ ಇದೆಯಲ್ಲ, ಅದನ್ನ ಈಗ ಸೇರಿಸ್ತಾ ಇದ್ದೀನಿ. ಇವಾಗ ಸೇರಿಸಿ ಇದಕ್ಕೆ ಚೆನ್ನಾಗಿ ಮಸಾಲೆನ ಅದು ಚೆನ್ನಾಗಿ ಹೊಂದ್ಕೊಂಡ್ಗೆ 1-2 ಕುದಿ ಬಂದರೆ ಸಾಕು ಅಷ್ಟೇ. ಅಂದರೆ ಖಾರ ಬೆಂದಿದೆ ಅಲ್ವಾ, ಜಾಸ್ತಿ ಕುದಿಯೋದಾಗ ಏನು ಅಗತ್ಯ ಇಲ್ಲ. ಈಗ ನಮಗೆ ಎಷ್ಟು ಬೇಕು, ಗಟ್ಟಿ ಬೇಕಾದರೆ ಗಟ್ಟಿ, ತೆಳು ಬೇಕಾದ್ರೆ ತೆಳು, ಆ ಥರ ಈಗ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಮಗೆ ಸಾಂಬಾರು ಈಗ ನಮ್ಮ ಮನೇಲಿ ಅಂದರೆ ಒಂದು ಮೀಡಿಯಮ್ ಆಗಿ ಇರಬೇಕು. ಇದಕ್ಕೆ ಈಗ ಸ್ವಲ್ಪ ಸಾಲ್ಟನ್ನ ಸೇರಿಸ್ತಿದ್ದೀನಿ. ಅಂದರೆ ಚಿಕನ್ನು ಫ್ರೈ ಮಾಡುವಾಗಲೇ ರುಚಿ ಹಿಡೀಲಿ ಚಿಕನ್ನು ಅಂತ ಅದಕ್ಕೆ ಸಾಲ್ಟ್ ಹಾಕಿದೆ. ಇವಾಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸಾಲ್ಟನ್ನು ಹಾಕಬೇಕು. ಇವಾಗ ಹಾಕಾದ್ಮೇಲೆ ಚೆನ್ನಾಗಿ 1-2 ಕುದಿ ಬಂದರೆ ಸಾಕು. ಇದಕ್ಕೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಈಗ ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಒಂದು ಕುದಿ ಬಂದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಮನೇಲಿ ಕಬ್ಬಿಣದ ಚಕ್ನ ಚಿಕನ್ನಾಗಲಿ ಮಟನ್ನಾಗಲಿ ಅಜ್ಜೋದು ಸಂಪ್ರದಾಯ ಇದೆ. ಏಕೆ ಅಂತ ಗೊತ್ತಿಲ್ಲ, ಆದರೆ ಅದರಲ್ಲಿ ಕಬ್ಬಿಣದ ಅಂಶ ಕಾಲ್ದುಳು ಆ ಥರ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಈಗ ಚಿಕನ್ ಸಾಂಬಾರೀಗ ರೆಡಿ ಇದೆ. ನೋಡಿ, ತುಂಬಾ ಸೂಪರಾಗಿತ್ತು ಚಿಕನ್ ಸಾಂಬಾರು. ಮತ್ತು ನಮ್ಮ ಮನೇಲಿ ಮುದ್ದೆ ಕಂಪಲ್ಸರಿ, ಮುದ್ದೆ, ಚಿಕನ್ ಸಾಂಬಾರು ಮತ್ತು ಈರುಳ್ಳಿ ಜೊತೆ
ಬೆಸ್ಟ್ ಕಾಂಬಿನೇಷನ್. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಮಾತ್ರ ಬಂದಿತ್ತು. ನಮ್ಮನೆ ಬಾಯ್ಲರ್ ಕೋಳಿ ಚಿಕನ್ ಸಾಂಬಾರ್ ಈಸ್ ರೆಡಿ. ಥ್ಯಾಂಕ್ ಯು.